ಥ್ಯಾಂಕ್ ಯು ಜೀಸಸ್. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಸೇರಿ ಬರೋದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಕರ್ತನಿಗೆ ಸ್ತೋತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರೂ ಕಾರ್ಯಗಳನ್ನೆತ್ತಿ ಹಲ್ಲೆಲೂಯ ಹೇಳ್ಬಹುದು. ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಕೂಡ ಕರ್ತನು ನಮ್ಮನ್ನು ನಡೆಸಲಿಕ್ಕಿದ್ದಾನೆ, ಕರ್ತನು ನಮ್ಮನ್ನು ಬಲಪಡಿಸಲಿಕ್ಕಿದ್ದಾನೆ, ಕರ್ತನು ಆತನ ಚಿತ್ತವನ್ನು ಗೋಚರಪಡಿಸಲಿಕ್ಕಿದ್ದಾನೆ. ಹಲ್ಲೆಲೂಯ. ಆತನ ಮಾರ್ಗ ಏನು ಅಂತ ನಾವು ತಿಳಿಯಲಿಕ್ಕಿದ್ದೇವೆ, ಆತನ ಮಾರ್ಗದಲ್ಲಿ ನಾವು ನಡೀಲಿಕ್ಕಿದ್ದೇವೆ. ಹಲ್ಲೆಲೂಯ. ನಾವು ಆತನನ್ನು ನಂಬಿರೋದು ಆತನ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರವಾಗಿ, ನಮ್ಮ ಮಾರ್ಗದಲ್ಲಿ ನೀನು ಸಹಾಯಕನಾಗಿರು ಅಂತ ಅನ್ಕೊಂಡು ಕೇಳಿಕೊಳ್ಳೋದಕ್ಕೋಸ್ಕರವಲ್ಲ, ನಮ್ಮ ಮಾರ್ಗದಲ್ಲಿ ನಾನು ನಡೀತೇನೆ ನೀನು ಸಹಾಯ ಮಾಡೋದನ್ನು ಕೇಳೋದಕ್ಕೋಸ್ಕರ ಅಲ್ಲ. ನಾವು ಆತನ ಮಾರ್ಗದಲ್ಲಿ ನಡೆಯುವಾಗ ಕರ್ತನು ನಿನ್ನ ಸಹಾಯವನ್ನು ಒದಗಿಸಿಕೊಡು ಎನ್ನುವುದನ್ನ ಕೇಳಿಕೊಳ್ಳೋದಕ್ಕೋಸ್ಕರ, ಹೊಂದಿಕೊಳ್ಳೋದಕ್ಕೋಸ್ಕರ ನಾವು ಆತನ ಸನ್ನಿಧಾನದಲ್ಲಿದೆ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವೆಲ್ಲರೂ ಯಾವ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ? ನಾವು ತಿರುಗಿ ಹೋಗುವುದರ ವಿಚಾರವಾಗಿ ನಾವು ಧ್ಯಾನ ಮಾಡಿದ್ದೇವೆ. ಏನು ಸತ್ಯವೇದದಲ್ಲಿ ಕರ್ತನು ಕೆಲವರಿಗೆ ನೀವು ತಿರುಗಿ ಹೋಗ್ರಿ ಅನ್ನೋದನ್ನ ಆಜ್ಞಾಪನೆಯನ್ನು ಕೊಟ್ಟನು, ಕಟ್ಟಪ್ಪಣೆಯನ್ನು ಕೊಟ್ಟನು, ಅಪ್ಪಣೆಯನ್ನು ಕೊಟ್ಟನು ಎಂದು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಾವು ಧ್ಯಾನ ಮಾಡಿದಂತ ವ್ಯಕ್ತಿ ಯಾರಾಗಿದ್ದಾರೆ? ಹಾಗಾರಳಾಗಿದ್ದಾವೆ ಎಂದು ನಾವು ನೋಡುತ್ತೇವೆ. ಹಾಗಾರಳಿಗೆ ಕರ್ತನು ತಿರುಗಿ ಹೋಗು. ಏನಕ್ಕೆ ತಿರುಗಿ ಹೋಗು? ನಿನ್ನ ಯಜಮಾನಿಯ ಬಳಿಯಲ್ಲಿ ತಗ್ಗಿ ಬಗ್ಗಿ ನೀನು ನಡೆದುಕೋ. ಯಜಮಾನಿ ಏನು ಹೇಳ್ತಾಳೋ ಅದನ್ನ ಪಾಲಿಸು ಅನ್ನೋದನ್ನ ಯಾರು ಹೇಳ್ತಾಳೆ? ಆ ದೇವರು ಹಾಗಾರಳಿಗೆ ಹೇಳಿದಳು. ಈಗ ಎರಡನೇ ವ್ಯಕ್ತಿಯನ್ನ ನಾವು ನೋಡುದಾದ್ರೆ ಆದಿಕಾಂಡ 31ನೇ ಅಧ್ಯಾಯ 33ನೇ ವಚನಕ್ಕೆ ಬರೋಣ. ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ. ನಮಗೆ ಚಿರಪರಿಚಿತವಾದ ವಾಕ್ಯಗಳು. ನಾವು ಇದನ್ನ ಬಹಳ ಡಿಟೇಲ್ ಆಗಿ ಧ್ಯಾನ ಮಾಡಿದೆ. ಆದ್ರೆ ಇವತ್ತಿನ ದಿವಸ ಆ ವಾಕ್ಯಗಳಿಂದ ಹೊರಗಡೆ ಬಂದಿರುವಂತಹ ಹೊಸ ಪ್ರಕಟಣೆಗಳನ್ನ ನಾವು ನೋಡಿಕೊಳ್ಳೋಣ. ಇನ್ನೂ ಡೀಪ್ ಆಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ, ಇದು ಯಾರ ಬಗ್ಗೆ ಹೇಳ್ತಿರೋ ವಾಕ್ಯಗಳಿಂದ ನೋಡುವಾಗ ಇಲ್ಲಿ ನಾವು ಗಮನಿಸ್ತಿರುವುದು, ಯಾಕೋಬನು ತನ್ನ ಅಣ್ಣನ ಚೊಚ್ಚಲತನದ ಹಕ್ಕನ್ನ ತೆಗೆದುಕೊಂಡು ಆತನ ಯಾರ ಬಳಿಗೆ ಹೋಗ್ತಾ ಇದ್ದಾನೆ? ತನ್ನ ಮಾವನದ ಲಾಬನನ ಮನೆಗೆ ಹೋಗ್ತಾ ಇದ್ದಾನೆ. ಅಲ್ಲಿ ಲಾಬನನ ಮನೆಗೆ ಹೋದವನು ಆತನು ತನ್ನ ಜೀವಿತವನ್ನ ದೇವರಲ್ಲಿ ಅಲ್ಲ, ತನ್ನ ಒಂದು ಬಲದಿಂದ ಅಥವಾ ತನ್ನ ಮಾವನ ಒಂದು ನೆರಳಿನಲ್ಲಿ ಕಳೆಯೋದಕ್ಕೆ ಹೋಗ್ತಾನೆ. ಕಳೆಯೋದಕ್ಕೆ ಹೋದ ನಂತರ ದೇವರು ಆತನ ಜೊತೆ ಮಾತನಾಡೋದನ್ನು ನಾವು ಗಮನಿಸ್ತೇವೆ. ನಾವು ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನ ನಾವು ನೋಡುತ್ತೇವೆ. ಕರ್ತನು ಅಲ್ಲಿ ಯಾಕೋಬನ ಜೊತೆ ಮಾತನಾಡಿದೆ. ಮತ್ತು ಯೆಹೋವನು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದನು. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಈ ಮಾತನ್ನ ಆತನ ಬಳಿ ತಿರುಗಿ ಹೋಗು ಅಂತ ಅನ್ಕೊಂಡು ಮಾತನಾಡ್ತಿದ್ದಿದೆ ಮೊದಲೇ. ಆದ್ರೂ ಕೂಡ ಆತನು ಮತ್ತೆ ತನ್ನ ಸ್ವದೇಶಕ್ಕೆ ಬರಬೇಕು ಅನ್ನೋದನ್ನ ಮಾತನಾಡಿದ್ದು ಮೊದಲನೇ ಬಾರಿ ಅಲ್ಲ. ಆತನು ಮಾತನಾಡಿದ್ದು ತನ್ನ ಸ್ವದೇಶಕ್ಕೆ ಮತ್ತೆ ತಿರುಗಿ ಬರಬೇಕು ಅಂತ ಮಾತನಾಡಿದ್ದು ಎಲ್ಲಿಂದ ನೋಡುವಾಗ, ಎಲ್ಲಿಂದ ಅನ್ಕೊಂಡು ಯಾರಿಗಾದ್ರೂ ಹೇಳ್ಬೋದ? ಆತನ ಬಳಿ ನೀನು ಸ್ವದೇಶಕ್ಕೆ ಮತ್ತೆ ತಿರುಗಿ ಬರಬೇಕು ಅಂತ ಅನ್ಕೊಂಡು ಮಾತನಾಡಿದ್ದು, ನೀನೀಗ ಹೋಗು, ಹೋದ ನಂತರ ನಾನು ನಿನ್ನ ಜೊತೆ ಇರ್ತೇನೆ, ಆದ್ರೆ ನೀನು ಸ್ವದೇಶಕ್ಕೆ ಬರಬೇಕು ಅಂತ ಅನ್ಕೊಂಡು ಮಾತನಾಡಿದ್ದು ಆತನು ಬೇತೇಲ್ ಎಂಬ ಸ್ಥಳದಲ್ಲಿ. ಬೇತೇಲಲ್ಲಿ ಆತನು ಏನು ಇಲ್ದಿರ ಖಾಲಿ ಕೈಗಳಲ್ಲಿ ಇರುವಂತ ಸಮಯದಲ್ಲಿ ಕಲ್ಲನ್ನ ತಲೆದಿಂಬಾಗಿ ಮಲಗಿಕೊಂಡಂತ ಸಂದರ್ಭದಲ್ಲಿ ಕರ್ತನು ಆತನ ಜೊತೆ ಮಾತನಾಡಿದ ಏನಂತಂದ್ರೆ, ನೀನ್ ನಿನ್ನ ಸ್ವದೇಶಕ್ಕೆ ಬರಬೇಕು, ನಿನ್ನ ತಂದೆ ತಾತಂದಿರ ದೇಶಕ್ಕೆ ಬರಬೇಕು ಅನ್ನೋದನ್ನ ಕರ್ತನ ಆತನ ಜೊತೆ ಮಾತನಾಡ್ತಾನೆ. ಮಾತನಾಡಿದ್ರು ಕೂಡ ನಾವು ನೋಡ್ರಿ ಆ ಆದಿಕಾಂಡ 31ನೇ ಅಧ್ಯಾಯ 3ನೇ ವಚನದಲ್ಲಿ ಕರ್ತನು ಈ ಯಾಕೋಬನ ಜೊತೆ ಮಾತಾಡಿ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದ್ರು ಕೂಡ ನಂತರದ ನೀವು ವಾಕ್ಯಗಳಲ್ಲಿ ಆತನನ್ನು ನೋಡುವಾಗ ಆತನು ಅನೇಕ ತನಗೆ ಆದಂತ ಮೋಸ, ತನಗೆ ಆದಂತ ಸಂಬಳದಲ್ಲಿ ಬದಲಾವಣೆ ಮತ್ತು ತನಗೆ ಆದಂತ
ತಾನು ಸಂಪಾದಿಸಿಕೊಂಡ ಆಸ್ತಿಗಳನ್ನ ಲಾಭನನ್ನು ಮತ್ತು ಆತನ ಮಕ್ಕಳು ಯಾವ ರೀತಿಯಲ್ಲಿ ಕಿತ್ತುಕೊಳ್ತಾ ಇದ್ದಾರೆ ಅನ್ನುವ ವಿಚಾರದ ಜಂಜಾಟದ ಮಧ್ಯದಲ್ಲಿ ಆದನು ತಾನು ಮತ್ತೆ ತಿರುಗಿ ಹೋಗಬೇಕು, ಇವರ ಜೊತೆ ವ್ಯಾಜ್ಯವನ್ನ ನಡೆಸುವುದಕ್ಕೆ ಕರ್ತನು ಕರೆದದ್ದು ನನ್ನನ್ನು ಅಲ್ಲ ಅಂತ ಅಂದುಕೊಳ್ಳೋದನ್ನ ಬಿಟ್ಟು ಅದನ್ನು ಮತ್ತೆ ಆ ವ್ಯಾಜ್ಯದಲ್ಲಿ ಮತ್ತು ಆ ಲಾಭಾನನ ಮಕ್ಕಳ ಮಧ್ಯದಲ್ಲಿ ಆತನು ಅಲ್ಲಿ ದಾರಿ ತಪ್ಪುದನ್ನು ಗಮನಿಸಿದಾಗ ನೋಡ್ರಿ, ಮೊದಲನೇ ಸಾರಿ ಕರ್ತನು ಅದೇ ಅಧ್ಯಾಯದಲ್ಲಿ ಆತನ ಹೇಳ್ತಾ ಇದ್ದಾನೆ, ನಿನ್ನ ತಂದೆ ತಾತನರ ದೇಶಕ್ಕೂ ಬಂಧುಗಳ ದೇಶಕ್ಕೂ ನೀನು ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೇನೆ ಅಂತ ಅನ್ಕೊಂಡು ಮಾತಾಡಾಗಿದೆ. ಮತ್ತೆ ತಿರುಗಿ ನಾವು ಮಾತನಾಡೋದನ್ನು ಗಮನಿಸಿ 13ನೇ ವಚನಕ್ಕೆ ಬನ್ನಿ ನೋಡೋಣ. ಆದಿಕಾಂಡ 31ನೇ ಅಧ್ಯಾಯ 13ನೇ ವಚನದಲ್ಲಿ ಮತ್ತೆ ತಿರುಗಿ ಕರ್ತನಲ್ಲಿ ಮಾತನಾಡ್ತಾ ಇದ್ದಾನೆ, ಬೇತೇಲಿನಲ್ಲಿ ನಿನಗೆ ಕಾಣಿಸಿದ ದೇವರು ನಾನೇ, ಅಲ್ಲಿ ಕಂಬದ ಮೇಲೆ ಎಣ್ಣೆ ಒಯ್ದು ನನಗೆ ಹರಕೆ ಮಾಡಿಕೊಂಡಿಯಷ್ಟೇ. ಈಗ ನೀನೆದ್ದು ಈ ದೇಶವನ್ನ ಬಿಟ್ಟು ನೀನು ಹುಟ್ಟಿದ ದೇಶಕ್ಕೆ ತಿರುಗಿ ಹೋಗು ಅನ್ನೋದನ್ನ ಕರ್ತನ ಮಾತಾಡ್ತಿದ್ದೀನಿ. ಹಲ್ಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ವಾಕ್ಯವನ್ನ ಕೇಳುವುದಕ್ಕೆ ನಮ್ಮ ಕಿವಿಗಳು, ಶ್ರವಣ ಶಕ್ತಿ ನಾವು ಪವರ್ಫುಲ್ ಆಗಿ ಅಂದ್ರೆ ಅದನ್ನು ಗ್ರಹಿಸುವುದಕ್ಕೆ ಕ್ಷಮತೆ ನಮ್ಮಲ್ಲಿ ಇಲ್ಲದೆ ಹೋದರೆ ದೇವರು ನಮ್ಮ ಜೊತೆ ಪದೇ ಪದೇ ಮಾತನಾಡಬೇಕಾಗುತ್ತೆ. ದೇವರು ನಮ್ಮನ್ನ ಆತನು ಸರಿ ಮಾರ್ಗದಲ್ಲಿ ನಡೆಸುವವರೆಗೂ ಆತನು ಪದೇ ಪದೇ ಮಾತನಾಡಬೇಕಾಗುತ್ತೆ. ಅಂದ್ರೆ ಆತನ ಮಾತನಾಡುವ ರೀತಿಯಲ್ಲಿ ಬದಲಾವಣೆ ಇರ್ತದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ದೇವರ ಸ್ವರವನ್ನ ಕೇಳುವಂತ ನಮಗೆ ದೇವರು ಅನೇಕ ಮಾತುಗಳನ್ನ, ಬುದ್ಧಿ ಮಾತುಗಳನ್ನ, ಆಲೋಚನೆಗಳನ್ನ, ದೈವೋಕ್ತಿಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅನೇಕ ಬಾರಿ ನಾವು ಅದನ್ನ ಒಂದೇ ಸಾರಿ ರಿಸೀವ್ ಮಾಡ್ತೇವೆ. ಇನ್ನೊಂದು ಕಡೆ ನೋಡುವಾಗ ನಾವು ಒಂದೇ ಸಾರಿ ರಿಸೀವ್ ಮಾಡೋದಿಲ್ಲ, ಪದೇ ಪದೇ ಹೇಳಿಸಿಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಯಾವಾಗ ಒಬ್ಬ ಯಜಮಾನ ಒಬ್ಬ ಆಳಿಗೆ ಪದೇ ಪದೇ ಹೇಳಿಸಿಕೊಳ್ಳುತ್ತಾನೋ ಆ ಆಳಿನ ವಿಚಾರವಾಗಿ ಯಜಮಾನನಿಗೆ ಸಂತೋಷ ಇರುತ್ತೆ ಅಥವಾ ದುಃಖ ಇರುತ್ತೆ. ಆ ಯಜಮಾನನಿಗೆ ಆಳಿನ ಬಗ್ಗೆ ಅಥವಾ ತನ್ನ ಮಗನ ಬಗ್ಗೆ ತಂದೆಗೆ ಸಂತೋಷ ಇರುತ್ತೆ, ದುಃಖ ಇರುತ್ತೆ, ಬೇಸರ ಇರುತ್ತೆ. ಯಾಕಂದ್ರೆ ನನ್ನ ಮಗ ನನ್ನ ಮಾತನ್ನ ಕೇಳ್ತಾ ಇಲ್ವಲ್ಲ, ನನ್ನ ಮಗ ನಾನು ಹೇಳ್ದಂಗೆ ಮಾಡ್ತಾ ಇಲ್ವಲ್ಲ ಅನ್ನುವ ಒಂದು ಬೇಸರಿಕೆ ಯಾರಿಗಿರುತ್ತೆ? ತಂದೆಗಿರುತ್ತೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕರ್ತನ ಸನ್ನಿಧಿಯಲ್ಲಿ ಇರುವವರಾಗಿ, ಈ ಮುಂಜಾವಿನ ಪ್ರಾರ್ಥನೆಯಲ್ಲಿ ಪ್ರತಿದಿನವೂ ಬರುವವರಾಗಿ ನಾವು ಕರ್ತನನ್ನ ಬೇಸರ ಪಡಿಸುವವರಲ್ಲ, ನಾವು ಕರ್ತನನ್ನ ಸಂತೋಷ ಪಡಿಸುವವರು, ಕರ್ತನನ್ನ ಮೆಚ್ಚುಗೆಗೊಳಿಸುವವರು ನಾವಾಗಿರೋಣ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನನ್ನ ನೋಡಿ ಕರ್ತನ ಹೇಳ್ತಾ ಇದ್ದೇನೆ, ಈತನು ನನ್ನ ಮಗನು, ಈತನನ್ನ ನಾನು ಏನ್ ಮಾಡಿದ್ದೇನೆ? ನಾನು ಈತನನ್ನ ಮೆಚ್ಚಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕರ್ತನಿಗೆ ಮೆಚ್ಚುಗೆಯಾಗುವಂತ ಮಕ್ಕಳಾಗಿರ್ಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ನೋಡ್ರಿ, ಯಾಕೋಬನಿಗೆ ದೃಢವಾಗಿ ಗೊತ್ತಿತ್ತು, ಆತನು ಬೇತೇಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನಿಗೆ ಒಂದು ವಿಷಯ ಗೊತ್ತಿತ್ತು, ತಿರುಗಿ ನಾನು ಬರಬೇಕು ಅಂತ ಗೊತ್ತಿತ್ತು. ನೋಡ್ರಿ, ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡುವಾಗ, ಆದಿಕಾಂಡ 28ನೇ ಅಧ್ಯಾಯ 20ನೇ ವಚನದಲ್ಲಿ ಯಾಕೋಬನಿಗೆ ನೋಡ್ರಿ, ಇದು ಈ ಒಂದು ಪ್ರಕಟಣೆ ಇವತ್ತಿನ ದಿವಸ ನಾವು ಹೊಂದಿಕೊಳ್ತಾ ಇದ್ದೇವೆ. ಈ ರೆವಲ್ಯೂಷನ್ ನಾವು ಇವತ್ತಿನ ದಿವಸ ಹೊಂದಿಕೊಳ್ತಾ ಇದ್ದೇವೆ. ಈ ಯಾಕೋಬನಲ್ಲಿ ಏನ್ ಮಾಡ್ತಾ ಇದ್ದೇನೆ? ದೇವರೇ ಹೇಳಿದ್ರು, ನಿನ್ನನ್ನು ನಾನು ತಿರುಗಿ ಕರೆದುಕೊಂಡು ಬರ್ತಾನೆ ಅಂತ ಹೇಳುವಾಗ ಯಾಕೋಬನ ಅದನ್ನ ತನ್ನ ಮನಸ್ಸಿನಲ್ಲಿ ದೊಡ್ಡ ಮಾಡಿಕೊಂಡು, ಈ ಸ್ಥಳ ಇದು ಭಯಂಕರವಾದದ್ದು, ಇದು ದೇವರ ಮನೆಯಾಗಿದೆ ಅಂತ ಅನ್ಕೊಂಡು ಹೇಳಿದಂತ ಯಾಕೋಬ ಇನ್ನೊಂದು ವಿಚಾರವನ್ನ ತನ್ನ ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಯಾಕೋಬನಲ್ಲಿ ದೇವರು ನನ್ನ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನ, ಉಡುವುದಕ್ಕೆ ವಸ್ತ್ರವನ್ನ ಕೊಟ್ಟು, ನೋಡ್ರಿ ಗಮನಿಸ್ರಿ 21ನೇ ವಚನ, ತಿರುಗಿ ನನ್ನನ್ನ ತಂದೆಯ ಮನೆಗೆ ಸುರಕ್ಷಿತವಾಗಿ ಬರಮಾಡಿದರೆ ಯೆಹೋವನೇ ನನ್ನ ದೇವರಾಗಿದ್ದನು. ಹಲ್ಲೆಲೂಯಾ. ದೇವರಾಗಿರುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಯಾಕೋಬನಿಗೆ ಗೊತ್ತಿತ್ತು ನಾನು ತಿರುಗಿ ಬರಬೇಕು. ಯಾಕೋಬನಿಗೆ ಗೊತ್ತಿತ್ತು ಆತನು ತಿರುಗಿ ಬರಬೇಕು. ಆದ್ರೆ ಆತನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಲಾಬಾನನ ಮನೆಗೆ ಹೋದಂತ ಸಂದರ್ಭದಲ್ಲಿ ಅದನ್ನ ತಿರುಗಿ ಬರುವಂತ ಆಲೋಚನೆ ಆತನಿಗೆ ಇರಲಿಲ್ಲ. ಯಾಕೆಂದ್ರೆ ಪ್ರಾರಂಭದಲ್ಲಿ ಅದನ್ನು ಯಾರಿಗೋಸ್ಕರ ಶ್ರಮ ಪಟ್ಟ? ಆತನು ರಾಹೇಳಲಿಗೋಸ್ಕರ ಶ್ರಮ ಪಟ್ಟ ಎಂದು ನೋಡ್ತಾ ಇದ್ದೇವೆ. ರಾಹೇಳಲಿಗೋಸ್ಕರ ಶ್ರಮ ಪಟ್ಟದ ನಿಮಿತ್ತವಾಗಿ ಅಷ್ಟು ವರ್ಷಗಳ ಕಾಲ ಅದನ್ನು ದಾಸನ ರೀತಿಯಲ್ಲಿ ಕೆಲಸ ಮಾಡಬೇಕಾಯ್ತು. ರಾಹೇಳಲು ಕೊನೆಗೆ ಲಾಬಾನನ್ನು ಮೋಸ ಮಾಡಿ ಲೇಳನ್ನು ಮದುವೆ ಮಾಡಿಸಿದ.
ಆದ್ಮೇಲೆ ಮತ್ತೆ ಕೆಲಸ ಮಾಡ್ತಾನೆ, ಮತ್ತೆ ದಾಸತ್ವ ಬರ್ತಾನೆ, ಮತ್ತೆ ಆಳಿನ ರೀತಿಯಲ್ಲಿ ದುಡಿತಾನೆ. 20 ವರ್ಷಗಳ ಕಾಲ ಯಾಕೋಬನು ತನ್ನ ಈ ಲೌಕಿಕವಾದ ಹೆಂಡತಿ ಮಕ್ಕಳನ್ನ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಮತ್ತು ಅದೇ ರೀತಿಯಲ್ಲಿ ಈ ಒಂದು ತನ್ನ ಆಸ್ತಿಯನ್ನ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಆತನು ದುಡಿದಾನೆ. ಆದ್ರೆ ನೀವು ಅಂದುಕೊಳ್ಬಹುದು, ಈ ಒಂದು ಹೆಂಡತಿಯನ್ನ ಮಕ್ಕಳನ್ನ ಸಂಪಾದನೆ ಮಾಡೋದು, ಆಸ್ತಿಯನ್ನ ಸಂಪಾದನೆ ಮಾಡೋದು ಲೌಕಿಕವಾದದ್ದ ಅನ್ನೋದನ್ನ. ನಾವು ಅದರ ಹಿಂದೆ ಹೋಗೋದು ಅಲೌಕಿಕವಾದದ್ದಲ್ವಾ? ನೋಡ್ರಿ, ಈಸಾಕನಿಗೆ ಹೆಣ್ಣನ್ನ ಹೇಗೆ ತರಲಾಯ್ತು? ಈಸಾಕನು ಯಾವ ಶ್ರಮವನ್ನ ಪಟ್ಟಿಲ್ಲ. ಈಸಾಕನ ಮದುವೆ ಆಗುವುದಕ್ಕೆ ಯಾವ ಶ್ರಮನೂ ಈಸಾಕ ಪಟ್ಟಿಲ್ಲ. ಯಾರು ಶ್ರಮ ಪಟ್ಟರು? ಅಬ್ರಹಾಮ ಶ್ರಮ ಪಟ್ಟನು. ಆತನ ಪ್ರಾರ್ಥನೆಯಲ್ಲಿ ಕರ್ತನಲ್ಲಿ ಕೇಳಿಕೊಂಡನು. ಯಾರನ್ನ ಕಳಿಸ್ತಾನೆ? ಎಲ್ಲಾ ಜನರನ್ನ ಕಳಿಸ್ತಾನೆ. ಎಲ್ಲಾ ಜನರು ಎಷ್ಟೋ ದೂರಗಳ ಪ್ರಯಾಣ ಮಾಡಿ ಆದನು ತನ್ನ ಯಜಮಾನನಿಗೆ ಬೇಕಾದ ಅವನು ಮಾಡುವಂತ ಪ್ರಾರ್ಥನೆ ಗಮನಿಸ್ರಿ. ಅವನು ಮಾಡುವಂತ ತನ್ನ ಒಂದು ಯಜಮಾನಿಗೆ ಬೇಕಾದದನ್ನು ನಾನು ತಂದು ಕೊಡಬೇಕನ್ನುವಂತ ಆತನ ಹೃದಯದಲ್ಲಿ ದುಗುಡ, ಆತನ ಹೃದಯದಲ್ಲಿ ತನ್ನ ಯಜಮಾನ ಹೇಳಿದ ಮಾತನ್ನು ನಾನು ನೆರವೇರಿಸಬೇಕು ಅನ್ನುವಂತ ಒಂದು ಆಲೋಚನೆ, ಒಂದು ಆತನ ಪ್ರಾಮಾಣಿಕತೆ, ಒಂದು ಶ್ರಮವನ್ನ ಗಮನಿಸ್ರಿ. ಈ ಶ್ರಮವನ್ನು ಯಾರು ಪಟ್ಟಿಲ್ಲ? ಈಸಾಕನು ಪಟ್ಟಿಲ್ಲ. ಆದರೆ ದೇವರು ಆತನಿಗೆ ಯೋಗ್ಯವಾದ ಹೆಣ್ಣನ್ನ ತಂದು ಆತನ ಬಾಗಿಲಿಗೆ ಒಪ್ಪಿಸಿದನೆಂದು ನಾವು ನೋಡ್ತೇವೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಯಾವ ಶ್ರಮವನ್ನ ಯಾರು ಪಟ್ಟಿಲ್ಲ? ಈಸಾಕನು ಪಟ್ಟಿಲ್ಲ. ಆದ್ರೆ ಯಾಕೋಬನ ಜೀವಿತದಲ್ಲಿ ನೋಡುವಾಗ ಒಂದು ತನಗೆ ಬೇಕಾಗಿರೋ ಸಂಗಾತಿಯನ್ನು ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಅದನ್ನು 20 ವರ್ಷಗಳ ಕಾಲ ಕೆಲಸ ಮಾಡಿದನೆಂದು ನಾವು ನೋಡ್ತಾ ಇದ್ದೇವೆ. 20 ವರ್ಷಗಳ ಕಾಲ ಕೆಲಸ ಮಾಡೋದಂತಂದ್ರೆ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಆ ಪ್ರೈವೇಟ್ ಅಲ್ಲಿ ಒಂದೇ ಕಂಪ್ನಿಯಲ್ಲಿ ಇದ್ದು ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ. ಒಂದೇ ಬಾಸ್ ಕೆಳಗಡೆ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ 20 ವರ್ಷ ಕಳೆಯೋದು. 20 ವರ್ಷ ಶ್ರಮ ಪಡೋದಂದ್ರೆ ಎಷ್ಟು ಕಷ್ಟ. ಆದ್ರೆ ಯಾಕೋಬನು ಅದನ್ನ ಎಲ್ಲಿ ವ್ಯಯ ಮಾಡಿದನ? 20 ವರ್ಷ ಅದನ್ನ ತನ್ನ ಈ ಒಂದು ಲೋಕದ ಸಮಾಧಾನ ಸಂತೋಷವನ್ನ ಪಡೆಯೋದಕ್ಕೋಸ್ಕರವಾಗಿ ಆತನ ಕಷ್ಟಪಟ್ಟನು. ಆದ್ರೆ ಒಂದು ವೇಳೆ ಯಾಕೋಬನು ಅವರಿಬ್ಬರ ಹಿಂದೆ ಹೋಗದೆ ಇದ್ದಿದ್ರೆ ಯಾಕೋಬನಿಗೆ ದೇವರು ತನ್ನ ಸಂಗಾತಿಯನ್ನು ಕೊಡ್ತಾ ಇರ್ಲಿಲ್ವಾ? ದೇವರು ಕೊಡ್ತಾ ಇರ್ಲಿಲ್ವಾ? ಖಂಡಿತವಾಗಿ ಕೊಡ್ತಾ ಇದ್ರು. ಹಲ್ಲೆಲೂಯಾ. ಈಸಾಕನಿಗೆ ಎಲ್ಲೋ ಇದ್ದಂತ ತನ್ನ, ಯಾಕಂದ್ರೆ ಅಬ್ರಾಮನು ಆ ಒಂದು ರೆಬೆಕ್ಕಳ ಯಾರು ತಂದೆ ತಾಯಿಗಳಿದ್ದಾರೆ ರೆಗುವೇಲನ ಬಳಿಗೆ ಎಷ್ಟೋ ವರ್ಷಗಳಾಗಿದೆ ಹೋಗಿ. ರೆಗುವೇಲನ ಒಬ್ಬ ಇದ್ದಾನೆ, ಅವನು ಪದ್ದ ಅರಾಮಿನಲ್ಲಿದ್ದಾನೆ. ಅವನ ಒಂದು ಸ್ಥಳಕ್ಕೆ ಹೋಗಿ ಎಲ್ಲಾ ಜನರೇ ನೀನು ಅಲ್ಲಿಂದ ನನ್ನ ಮಗನಿಗೆ ನೀನು ಹೆಣ್ಣನ್ನು ತರಬೇಕು ಅಂತ ಹೇಳುವಾಗ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಾ ಜನನಿಗೆ ಯಾರು ಅಂತ ಗೊತ್ತಿಲ್ಲ, ಆ ಹುಡುಗಿಯನ್ನ ನೋಡಿಲ್ಲ. ಆದ್ರೆ ಅದನ್ನ ಒಂದು ಪ್ರಾರ್ಥನೆ ಮಾಡ್ತಾನೆ. ಆ ಪ್ರಾರ್ಥನೆಗೆ ಉತ್ತರವಾಗಿ ರೆಬೆಕ್ಕಳವನಿಗೆ ಸಿಗ್ತಾನೆ. ಹಲ್ಲೆಲೂಯಾ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇವತ್ತಿನ ದಿವಸ ಮದುವೆ ಆಗದಿರುವಂತಹ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ನಮ್ಮ ಸಭೆಯಲ್ಲಿ ಇದ್ದಾರಲ್ಲ, ಅವರಿಗೋಸ್ಕರ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಪ್ರಾರ್ಥನೆ ಮಾಡೋದಾದ್ರೆ ನಿನಗೆ ಸರಿ ಬೀಳುವಂತ ಸಂಗಾತಿಯನ್ನ ಕರ್ತನು ಕೊಡುವಾತನಾಗಿದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ಕೂಡ ನಮ್ಮ ಸಭೆಯಲ್ಲಿ ಅನೇಕ ಮದುವೆಯ ಮುಖಾಂತರವಾಗಿ ಅದ್ಭುತಗಳು ನಡೆದಿದ್ದಾವೆ. ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಈಸಾಕನ ಜೀವಿತದಲ್ಲಿ ನಡೆಯಿತೋ ಅದೇ ರೀತಿಯ ಅನೇಕ ಜನರ ಜೀವಿತದಲ್ಲಿ ಈಸಾಕನ ಜೀವಿತದಲ್ಲಿ ನಡೆದಂತ ಒಂದು ಅನೇಕ ಅದ್ಭುತ ನಮ್ಮ ಒಂದು ಸಭೆಯ ಮಕ್ಕಳಲ್ಲಿ ಜೀವಿತದಲ್ಲಿ ನಡೆದಿದೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗ್ಲಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಯಾಕೋಬನಿಗೆ ಗೊತ್ತಿತ್ತು ತಾನೇನು ಮಾಡಬೇಕಿತ್ತು, ತಿರುಗಿ ಬರಬೇಕೆಂದು ಗೊತ್ತಿತ್ತು. ಆದ್ರೆ 20 ವರ್ಷಗಳ ಕಾಲ ಅಲ್ಲಿ ಲಾಬಾನನ ಒಬ್ಬ ಮೋಸಗಾರನ ಕೆಳಗಡೆ ಇನ್ನೊಬ್ಬ ಮೋಸಗಾರ ಬೆಳೆಯುವ ರೀತಿಯಲ್ಲಿ ಪರಿಸ್ಥಿತಿ ಎದುರಾಯಿತು. ಆದ್ರೆ ಅಲ್ಲಿ ಆತನ 20 ವರ್ಷ ಪಡೆದಂತ ಶ್ರಮದಲ್ಲಿ ಅದನ್ನ ಒಂದು ಅರ್ಥ ಮಾಡ್ತೇನೆ, ನಾನು ಮೋಸ ಮಾಡಿ ನಾನು ಜಯವೊಂದೆ ಎಂದು ಅನ್ಕೊಂಡು ಓಡಿ ಬಂದಂತ ಯಾಕೋಬನಿಗೆ ಇನ್ನೊಬ್ಬ ಮೋಸಗಾರ ಅಲ್ಲಿ ಕಾಯ್ತಾ ಇದ್ದ. ಆತನ ಮುಖಾಂತರವಾಗಿ ಲಾಭ ಪಡೆಯುವುದಕ್ಕೋಸ್ಕರ ಒಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾನು ಮೋಸ ಮಾಡಿ ಗೆದ್ದು ಬಿಟ್ಟೆ ಎಂದು ಅನ್ಕೊಂಡು ನಾವು ಅಂದುಕೊಳ್ಳುವುದಾದ್ರೆ ನಿನಗೆ ಮೋಸವನ್ನ ಮಾಡುವುದಕ್ಕೆ ಇನ್ನೊಬ್ಬ ಕಾಯ್ತಾ ಇರ್ತಾನೆ. ಯಾಕಂತಂದ್ರೆ ನಾವು ಬಿತ್ತಿದ್ದು ಮೋಸ ಆದ್ರೆ ನಾವು ಕೊಯ್ಯುವುದು ಕೂಡ ಮೋಸವೇ ಆಗಿದೆ. ಹಲ್ಲೆಲೂಯಾ. ನಾವು ಕೊಯ್ಯುವುದು ಕೂಡ ಮೋಸ ಆಗಿದೆ. ಬಿತ್ತಿದ ನಂತರ ನಾವು ಸುಮ್ಮನೆ ಕೂರೋದಕ್ಕಾಗಲ್ಲ. ಅದು ಬೆಳೆದು ಅದು ಫಲವನ್ನ ಬಿಡುತ್ತದೆ. ಆ ಫಲ ಮೋಸದ ಫಲವೇ ಆಗಿರುತ್ತದೆ. ಅದಕ್ಕೆ ನೋಡ್ರಿ, ನಾವು ಗಮನಿಸ್ತೇವೆ, ನಾವಿಲ್ಲಿ ಆದಿಕಾಂಡ 35ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದಿಕಾಂಡ 35ನೇ ವಚನದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ,
ಯಾಕೆ ದೇವರು ಯಾಕೋಬನನ್ನ ತಿರುಗಿ ಬರುವಂತೆ ಮಾಡಿದ್ರು? ಯಾಕೋಬನ ಮಧ್ಯದಲ್ಲಿ, ಯಾಕೋಬನ ಹೆಂಡತಿಯರ ಮಧ್ಯದಲ್ಲಿ, ಯಾಕೋಬನ ಮಕ್ಕಳ ಮಧ್ಯದಲ್ಲಿ ಏನಿತ್ತು ಅನ್ನೋದನ್ನ ಗಮನಿಸುವಾಗ ಇವನು ಲೈಫ್ ಸೆಟಲ್ ಮಾಡೋದಕ್ಕೆ ಯಾರ ಬಳಿ ಬರಬೇಕು? ದೇವರ ಬಳಿ ಬರಬೇಕಿತ್ತು. ಆದ್ರೆ ಅವನು ಎಲ್ಲೋ ಹೋಗಿದ್ದಾನೆ. 20 ವರ್ಷಗಳ ಕಾಲ ಲಾಬಾನನ ಕೆಳಗಡೆ ದುಡ್ದ. ಈಗ ಆ ದೇವರು ಆ ಲಾಬಾನನ ಕೆಳಗಡೆ ದುಡಿದರ ನಿಮಿತ್ತವಾಗಿ, ಲಾಬಾನನಲ್ಲಿ ಆ ಒಂದು ಜಾಗದಲ್ಲಿ ಇದ್ದರ ನಿಮಿತ್ತವಾಗಿ ಅನೇಕ ಲೌಕಿಕ ಸಂಬಂಧವಾದ ವಿಚಾರಗಳು ಒಳಗಡೆ ನುಗ್ಗಿದವೆ. ಏನದು? ಯಾಕೋಬ ನೋಡ್ರಿ 35ನೇ ವಚನದಲ್ಲಿ ಕರ್ತನ ಒಂದು ಶುದ್ಧೀಕರಣ ಅಲ್ಲಿ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಶುದ್ಧೀಕರಣ ಮಾಡ್ತಾ ಇದ್ದಾನೆ ಅಂತಂದ್ರೆ ಅಲ್ಲೊಂದು ಆ ಒಂದು ಲೌಕಿಕ ಸಂಬಂಧವಾದ ವಿಚಾರಗಳು ಯಾಕೋಬನು ಮತ್ತು ಯಾಕೋಬನ ಕುಟುಂಬದ ಒಳಗಡೆ, ಯಾಕೋಬನ ಆ ಒಂದು ಆಸ್ತಿ ಅಂತಸ್ತುಗಳ ಒಳಗಡೆ ನುಗ್ಗಿದೆ ಎಂದ ಅರ್ಥ. ಯಾದಿಕಾಂಡ 35ನೇ 2ನೇ ವಚನ, ಆಗ ಯಾಕೋಬನು ತನ್ನ ಮನೆಯವರಿಗೂ ತನ್ನ ಸಂಗಡ ಇದ್ದವರಿಗೂ ನಿಮ್ಮಲ್ಲಿರುವಂತ ಅನ್ಯ ದೇವರುಗಳನ್ನು ತಳ್ಳಿಬಿಟ್ಟು ನಿಮ್ಮನ್ನು ಶುದ್ಧೀಕರಿಸಿಕೊಂಡು ಮಡಿವಸ್ತ್ರವನ್ನು ಹಾಕಿಕೊಳ್ಳಿರಿ, ನಾವು ಬೇತೇಲಿಗೆ ಹೊರಟು ಹೋಗೋಣ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವ ಸಾನ್ನಿಧ್ಯದಲ್ಲಿ ಇರುವಂತ ಎಲ್ಲ ಜನರು ಇವತ್ತಿನ ದಿವಸ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ಸಾನ್ನಿಧ್ಯದಲ್ಲಿ ನಾವು ಬರಬೇಕಾದ್ರೆ ನಾವು ಯಾವುದನ್ನ ತಳ್ಳಿ ಬಿಡಬೇಕು? ನಾವು ಅನ್ಯ ದೇವರುಗಳನ್ನ, ಎಲ್ಲ ವಿಗ್ರಹಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನ ನಾವು ತ್ಯಜಿಸಿ ಬಿಡಬೇಕಾಗಿದೆ. ಇಲ್ಲಿ ಯಾಕೋಬನ ಆ ಒಂದು ಲಾಬಾನನ ಜಾಗದಲ್ಲಿ ಆತನು ದುಡಿದು ಮಾಡಿದಂತ ಕಾರ್ಯ ಏನು ಗೊತ್ತಾ? ಕೇವಲ ಅವನಿಗೆ ಆಸ್ತಿ ಅಂತಸ್ತು ಮತ್ತು ಮಕ್ಕಳು ಮತ್ತು ಹೆಂಡತಿಯರು ಮಾತ್ರ ಸಿಕ್ಕಿದ್ದಲ್ಲ, ಅದರ ಜೊತೆ ಲೌಕಿಕವಾದ ವಿಚಾರಗಳು, ಆ ವಿಗ್ರಹಕ್ಕೆ ಸಂಬಂಧಪಟ್ಟಂತ ವಿಚಾರಗಳು ಎಲ್ಲವೂ ಕೂಡ ಆತನ ಜೀವಿತದಲ್ಲಿ ನುಗ್ಗಿದವೆ. ಆ ನುಗ್ಗಿದ್ದನ್ನ ಕರ್ತನ ಯಾಕೋಬನ ಮುಖಾಂತರವೇ ತನ್ನ ಜೀವಿತದಲ್ಲಿ, ತನ್ನ ಕುಟುಂಬದಲ್ಲಿ, ತನ್ನ ಆಳುಗಳ ಮಧ್ಯೆ, ತನ್ನ ಒಂದು ಪ್ರಾಣಿಗಳ ಮಧ್ಯೆ ಇರುವಂತ ಎಲ್ಲಾ ವಿಚಾರಗಳನ್ನ ಏನು ಮಾಡ್ತಾ ಇದ್ರೆ, ನೀವು ಅದನ್ನು ತಳ್ಳಿಬಿಟ್ಟು ನೀವು ಶುದ್ಧೀಕರಿಸಿಕೊಂಡು ಮಡಿ ವಸ್ತ್ರಗಳನ್ನು ಧರಿಸಬೇಕು. ಅದಕ್ಕೋಸ್ಕರವಾಗಿ ಕರ್ತನ ಹೇಳ್ತಾ ಇದ್ದಾನೆ, ನೀನೆಲ್ಲ ಹೋಗ್ಬೇಕು? ನಿನ್ನ ತಂದೆ ತಾತಂದಿರ ಒಳಗೆ, ನಿನ್ನ ಸ್ವದೇಶಕ್ಕೆ ನೀನು ತಿರುಗಿ ಹೋಗಬೇಕು. ಹಾಲೆಲೂಯ. ಯಾಕೆ ತಿರುಗಿ ಹೋಗಬೇಕು? ನಿನ್ನಲ್ಲಿ ಒಳಗಡೆ ಆ ಒಂದು ಈ ಒಂದು ಸೈತಾನನ ಸಂಬಂಧಪಟ್ಟಾದ ವಿಚಾರಗಳನ್ನು ನುಗ್ಗಿಬಿಟ್ಟವೆ. ಅಷ್ಟು ಮಾತ್ರವಲ್ಲ ನೋಡ್ರಿ, ಕೇವಲ ಅವರು ಮಾಡ್ತಿರೋ ಆಚಾರ ವಿಚಾರಗಳು ಮಾತ್ರ ಅವರ ಒಳಗಡೆ ನುಗ್ಗಿಲ್ಲ. 4ನೇ ವಚನದಲ್ಲಿ ಗಮನಿಸಬಹುದು. ಆಗ ಅವರು ತಮ್ಮಲ್ಲಿದ್ದ ಎಲ್ಲ ಅನ್ಯ ದೇವರುಗಳನ್ನು, ತಮ್ಮ ಕಿವಿಗಳಲ್ಲಿದ್ದ ಮುರುವುಗಳನ್ನು ಯಾಕೋಬನಿಗೆ ಒಪ್ಪಿಸಲು ಅವನು ಅವುಗಳನ್ನು ಶೆಕೆಮ್ ಪಟ್ಟಣದ ಹತ್ತಿರವಿರುವ ಎಲಾ ವೃಕ್ಷದ ಬುಡದಲ್ಲಿ ಹೂಳಿಟ್ಟನು. ಏನಾಯ್ತಂತೆ? ಅವರು ಕೇವಲ ಅನ್ಯ ಆಚರಣೆಗಳನ್ನ ಮಾತಿದ್ದು ಮಾತ್ರವಲ್ಲ, ಅವರು ಅದರ ಮುದ್ರೆಗಳನ್ನು ಎಲ್ಲಿ ಧರಿಸಿಕೊಂಡಿದ್ದಾರೆ? ಕಿವಿಯ ಮುರುಗಳಲ್ಲಿ ಅದನ್ನು ಧರಿಸಿದ್ದಾರೆ. ಕರ್ತನ ಹೇಳಿ ಮಾಡ್ತಾ ಇದ್ದಾನೆ, ಆ ಮುರುಗಳಲ್ಲಿರುವಂತಹ ಆ ಏನು ಇದವಲ್ಲ ಇಮೇಜ್ಗಳು, ಅದು ನನ್ನದಲ್ಲ. ಯಾಕಂತಂದ್ರೆ ಆತನ ಯಾರಾಗಿದ್ದಾನೆ? ಆತನ ಆತ್ಮ ಸ್ವರೂಪನಾಗಿದ್ದಾನೆ. ಹಲ್ಲೆಲೂಯ. ಆತನಿಗೆ ಯಾವುದೇ ರೂಪ ಇಲ್ಲ, ಸ್ವರೂಪ ಇಲ್ಲ. ಆತ್ಮ ಸ್ವರೂಪನಾದ ದೇವರು ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯ. ಇವತ್ತಿನ ದಿವಸ ಅದರ ಯಾವುದೇ ಮುದ್ರೆಗಳು ಕೂಡ, ಅದರ ಯಾವುದೇ ಒಂದು ಕಾರ್ಯಗಳು ಕೂಡ, ಅದರ ಯಾವುದೇ ಒಂದು ಇಮೇಜ್ಗಳು ಕೂಡ ನಿಮ್ಮಲ್ಲಿರಕೂಡದು. ನೀವೇನ್ ಮಾಡಬೇಕು? ಅದನ್ನ ಹೂಣಿಡಬೇಕು. ಎಲ್ಲ ಏನ್ ಮಾಡ್ತಾ ಇದ್ದಾನೆ? ಅದು ಚಿನ್ನ ಆಗಿತ್ತು, ಅದು ಬೆಳ್ಳಿ ಆಗಿತ್ತು. ಆ ಚಿನ್ನ ಬೆಳ್ಳಿಗಳನ್ನ ಏನ್ ಮಾಡ್ತಾನೆ ಯಾಕೋಬನು? ಆತನು ಎಲಾ ವೃಕ್ಷದ ಕೆಳಬುಡದಲ್ಲಿ ಅದನ್ನು ಹೂಣಿಡ್ತಾ ಇದ್ದಾನೆ. ಇದು ಆ ಒಂದು ಯಾಕೋಬನ ಆಳುಗಳ ಮಧ್ಯದಲ್ಲಿ, ಯಾಕೋಬನ ಕುಟುಂಬದ ಮಧ್ಯದಲ್ಲಿ ಆದಂತ ನಷ್ಟ ಇದು. ಆದರೆ ನಷ್ಟವಾದರೂ ಕೂಡ ಪ್ರಮಾಣ ತಪ್ಪದಂತ ಯಾಕೋಬನನ್ನು ನಾವಿಲ್ಲಿ ಗಮನಿಸ್ತೇವೆ ಪ್ರೇರೆ. ಇವತ್ತಿನ ದಿವಸ ನಮಗೆ ಈ ಲೋಕದಲ್ಲಿ ನಮಗೆ ಅನೇಕ ಲಾಭವಾಗಿರುವಂತಹ ವಿಚಾರಗಳಿದ್ದಾವೆ. ನಮ್ಮ ಕುಟುಂಬವನ್ನ ನಾವು ಅದರಿಂದನೇ ನಡೆಸ್ತಾ ಇದ್ದೇವೆ. ನಮ್ಮ ಕುಟುಂಬವನ್ನ ನಾವು ಅದರ ಒಂದು ಬೇಸ್ ಮೇಲೆ ನಮ್ಮ ಫಿನಾನ್ಸ್ ನಿಂತಿದೆ. ಇವತ್ತಿನ ದಿವಸ ಆ ಫಿನಾನ್ಸ್ ಅನ್ನ ನೀನು ಹಿಡಿದುಕೊಂಡು ಲೆಕ್ಕ ಮಾಡಿಕೊಂಡು ನೀನು ಇಡೋದಾದ್ರೆ ಅದೆಂದಿಗೂ ಕೂಡ ನಿನಗೆ ಯಶಸ್ಸನ್ನ ಕೊಡೋದಿಲ್ಲ, ಎಂದಿಗೂ ನಿನಗೆ ಉನ್ನತಿಯನ್ನ ಕೊಡೋದಿಲ್ಲ. ಅದಕ್ಕೋಸ್ಕರ ಒಂದನ್ನ ನೀನು ತಿಳಿಯಬೇಕು, ಅದನ್ನ ಬಿಟ್ಟು ಅದನ್ನ ಹೂಣಿಟ್ಟು ನೀನು ಹೊರಗಡೆ ಬರಬೇಕು. ಹಲ್ಲೆಲೂಯಾ. ನೀನು ಹೂಣಿಟ್ಟು ಬರೋದಾದ್ರೆ ನಿನ್ನನ್ನ ಕರ್ತನ ಎಂದಿಗೂ ಕೂಡ ಭಿಕ್ಷೆ ಬೇಡುವ ರೀತಿಯಲ್ಲಿ, ಯಾಕಂದ್ರೆ ದೇವರ ವಾಕ್ಯ ದಾವೀದನ ಕೀರ್ತನೆಯಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಡಿದೆ, ನಾನು ನೀತಿವಂತನನ್ನ ಎಂದಿಗೂ ಕೂಡ ಭಿಕ್ಷೆ ಬೇಡಿ ತಿನ್ನುವಂಗೆ ಇಟ್ಟಿಲ್ಲ. ಹಾಲೆಲೂಯ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮನ್ನ ಭಿಕ್ಷೆ ಬೇಡಿ ತಿನ್ನುವ ಹಾಗೆ ಮಾಡೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಹಾಲೆಲೂಯ. ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ. ಅದೇ ರೀತಿಯಲ್ಲಿ ಮುಂದೆ ನೋಡೋದಾದ್ರೆ ಆಮೇಲೆ ಅವರ ಪ್ರಯಾಣ ಮಾಡುತ್ತಿರುವಾಗ ದೇವರು, ಈಗ ನೋಡ್ರಿ ಇಷ್ಟೆಲ್ಲ ಆಯ್ತು. ಒಂದು ಅನ್ಯ ದೇವರುಗಳ ಆಚರಣೆ ಹೋಯ್ತು,
ಅದೇ ರೀತಿಯಲ್ಲಿ ಅವರ ದೇಹದಲ್ಲಿರುವಂತಹ ಅದರ ಮುದ್ರೆಗಳು ಹೋಯ್ತು. ಈಗ ಏನ್ ನಡೀತಾ ಇದೆ, ಈಗ ಯಾವ ರೀತಿಯಲ್ಲಿ ದೇವರನ್ನ ನಡೆಸ್ತಾ ಇದ್ದಾರೆ ನೋಡ್ರಿ. 5ನೇ ವಚನ, ಆ ವಾಕ್ಯ ಮುಡಿದು ಕೂಡಲೇ ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು ಸುತ್ತಮುತ್ತಣ ಊರುಗಳಲ್ಲಿ ಇದ್ದದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಸರಿಯಾದ ರೀತಿಯಲ್ಲಿ ತಿರುಗಿ ಬರಲಿಲ್ಲ ಅಂತಂದ್ರೆ, ಎಲ್ಲವನ್ನ ಬಿಟ್ಟು ತಿರುಗಿ ಬರಲಿಲ್ಲ ಅಂತಂದ್ರೆ ನಮ್ಮನ್ನ ಹಿಂಬಾಲಿಸುವ ಒಂದು ಗುಂಪಿರುತ್ತೆ. ಯಾರಂತೆ ಅದು? ಆ ಗುಂಪುಗಳು ಸುತ್ತಣ ಮುತ್ತಣ ಊರುಗಳಲ್ಲಿ ಇದ್ದಂತ ಊರಿನ ಜನರಂತೆ. ಯಾಕಿದ್ದು ಬರ್ತಾ ಇದ್ದಾರೆ? ಯಾಕಂದ್ರೆ ಯಾಕೋಬನು ಹೋಗುವಾಗ ಹೆಂಗ್ ಹೋಗ್ತಾ ಇದ್ದಾನೆ ಗೊತ್ತಾ? ಒಬ್ಬ ಯಾಕೋಬನು, ತದನಂತರ 3 ಹೆಂಡತಿಯರು, 12 ಜನ ಮಕ್ಕಳು, ಸಾವಿರಾರು ಜನ ಆಳುಗಳು, ಸಾವಿರಾರು ಜನ ದನಕರುಗಳು, ಕುರಿಗಳು, ಒಂಟೆಗಳು ಎಲ್ಲವನ್ನ ಕರೆದುಕೊಂಡು ಆತನ ಆಸ್ತಿಯ ಲೆಕ್ಕವನ್ನು ನೋಡಬೇಕು ಅಂತಂದ್ರೆ ಆತನು ಈಸಾಕನಿಗೆ ಕೊಟ್ಟಂತ ಉಡುಗೊರೆಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ಇಷ್ಟೊಂದು ಜನ ಒಂದು ಊರಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದಾಗ, ಇಲ್ಲೇನೆ ಹಾಸನಲ್ಲಿ ಬೂನಹಳ್ಳಿಯಿಂದ ಆ ಒಂದು ಬೆಂಗಳೂರು ಪಟ್ಟಣದಿಂದ ಹಾಸನ ಪಟ್ಟಣಕ್ಕೆ ಒಂದು ದೊಡ್ಡ ಗುಂಪು ಬರ್ತಾ ಇದೆ ಅಂತ ಅಂದಾಗ ಅದು ಏನ್ ಗುಂಪದು, ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ, ಇವರು ಎಲ್ಲಿಂದ ಬಂದ್ರು ಇವರು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದಿಲ್ವ? ಅದೇ ರೀತಿಯಲ್ಲಿ ಈ ಊರುಗಳು ಏನ್ ಮಾಡ್ತಾ ಇದಾರೆ, ಇವ್ರು ಬಂದು ನಮ್ಮನ್ನು ಎಲ್ಲಿ ಮಟ್ಟ ಹಾಕ್ತಾರೋ, ನಮ್ಮ ಮೇಲೆ ಎಲ್ಲಿ ಬಿದ್ದು ನಮ್ಮನ್ನ ನಾಶ ಮಾಡ್ತಾರೋ. ಯಾಕಂದ್ರೆ ಯುದ್ಧಕ್ಕೆ ಜನ ಬಂದಂಗೆ ಬರ್ತಾ ಇದೆ. ಯಾಕೋಬನ ಕುಟುಂಬ ಹೆಂಗಿದೆ ಅಂತಂದ್ರೆ ಯುದ್ಧಕ್ಕೆ ಒಂದು ದೊಡ್ಡ ಗುಂಪು ಬಂದಂಗೆ ಬರ್ತಾ ಇದೆ. ಅದನ್ನು ನೋಡಿದಾಗ ಈ ಊರುಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು, ವಿಚಾರಿಸ್ತಾ ಇದ್ರು, ಅವ್ರು ಹಿಂದೆ ಬೀಳ್ತಾ ಇದ್ರು. ಅಥವಾ ಕೆಲವು ಸರಿ ಏನ್ ಮಾಡ್ತಾರೆ, ಊರಿಂದ ಊರಿಗೆ ಹೋಗುವಾಗ ನಿಮಗೆ ಗೊತ್ತಿರಬಹುದು ನೋಡ್ರಿ, ಸಮಾರ್ಯನ ವಿಚಾರವಾಗಿ ನಾವು ನೋಡ್ತೇವೆ. ಆತನು ಯೆರೂಸಲೇಮಿನಿಂದ ಗಟ್ಟ ಇಳಿದು ಆತನು ಬೇರೆ ದೇಶಕ್ಕೆ ಹೋಗುವಾಗ ಏನಾಯ್ತಂತೆ, ಅಲ್ಲಿ ಆತನ ಆಸ್ತಿಗಳನ್ನ ಯಹೂದಿ ಅಲ್ಲಿ ಯೆರೂಸಲೇಮಿನ ಆ ಬೆಟ್ಟ ಇಳಿದು ಕೆಳಗಡೆ ಬರುವಾಗ ಏನ್ ಮಾಡಿದ್ರಂತೆ, ಕಳ್ಳರು ಬಂದು ಆತನ ಆಸ್ತಿಯನ್ನು ದೋಚಿ ಹೋದ್ರಂತೆ. ಹಾಗಾದ್ರೆ ಒಂದು ಊರಿನಿಂದ ಒಂದು ಊರಿಗೆ ಹೋಗುವಾಗ ನಾವು ಪಾಪದವರು ಅನ್ನೋದನ್ನ ತಿಳಿದುಕೊಂಡಂತ ಮಧ್ಯದಾರಿಯಲ್ಲಿ ಅನೇಕ ಕಳ್ಳತನ ನಡೆಯುತ್ತೆ, ದರೋಡೆ ನಡೆಯುತ್ತೆ, ಆಕ್ರಮಣಗಳು ನಡೆಯುತ್ತವೆ. ಈ ಒಂದು ಆಕ್ರಮಣಗಳು ಯಾರಿಗಾಗ್ಲಿಲ್ಲ, ಈ ಒಂದು ವಿಚಾರಗಳನ್ನ ತನ್ನಲ್ಲಿದ್ದಂತ ಅನ್ಯ ಆಚರಣೆಗಳು ಮತ್ತು ಈ ಒಂದು ಅದರದ ಅನ್ಯ ಆಚರಣೆಗಳ ಮುದ್ರೆಗಳನ್ನ ತೆಗೆದು ಹಾಕಿದ್ರಿಂದ ಯಾರಿಗೇನಾಯ್ತು, ಯಾಕೋಬನ ಮತ್ತು ಯಾಕೋಬನ ಕುಟುಂಬವನ್ನ ಕರ್ತನು ಕಾಪಾಡಿದಾನೆ ಎಂದು ನಾವು ನೋಡ್ತಾ ಇದ್ದೇವೆ. ಹಾಲೆಲೂಯ. ಅಲ್ಲಿ ನೋಡ್ರಿ, ಗಮನಿಸ್ರಿ, ಆಮೇಲೆ ಅವರು ಪ್ರಯಾಣ ಮಾಡುತ್ತಿರುವಾಗ ದೇವರು ಹುಟ್ಟಿಸಿದ ಭಯವು, ಯಾರ ಆತನನ್ನ ಕಾಪಾಡಿದು? ಅವರ ಹೃದಯದಲ್ಲಿ, ಆ ಊರುಗಳ ಜನರ ಹೃದಯದಲ್ಲಿ ದೇವರು ಭಯ ಹುಟ್ಟಿದ ಸುತ್ತಣ ಮುತ್ತಣ ಊರುಗಳಲ್ಲಿ ಇದ್ದದರಿಂದ ಆ ಊರುಗಳವರು ಯಾಕೋಬನ ಮಕ್ಕಳನ್ನು ಹಿಂದಟ್ಟಿ ಬರಲಿಲ್ಲ ಎಂದು ನಾವು ನೋಡ್ತೇವೆ. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅಷ್ಟು ಮಾತ್ರವಲ್ಲ, ಇವನ ಹಿಂದೆ ಇನ್ನೊಬ್ಬ ವ್ಯಕ್ತಿ ಇದ್ದ, ಹುಡ್ಕೊಂಡು ಬಂದ. ಅವನು ಯಾರು? ಅವನ ಮಾವನಾದ ಲಾಬಾನನು. ಆ ಲಾಬಾನನಿಗೂ ಕೂಡ ದೇವರು ಭಯ ಹುಟ್ಟಿಸ್ಬಿಟ್ರು. ಯಾವಾಗ ಈ ಕಾರ್ಯವನ್ನ ಯಾಕೋಬನು ಮಾಡ್ತಾನೋ ಆವಾಗ ಲಾಬಾನನಿಗೂ ಕೂಡ ಕರ್ತನು ಭಯ ಹುಟ್ಟಿಸ್ತಾನೆ. ಏನು? ಆದಿಕಾಂಡ 31-29 ವಚನ ನೋಡಿ, ನಿಮಗೆ ಕೇಡು ಮಾಡುವುದಕ್ಕೆ ನನ್ನಲ್ಲಿ ಸಾಮರ್ಥ್ಯ ಉಂಟು. ಯಾರು ಹೇಳ್ತಾ ಇದ್ದಾನೆ? ಲಾಬಾನ ಹೇಳ್ತಾನೆ, ನಿನಗೆ ಕೇಡು ಮಾಡುವುದಕ್ಕೆ ನನಗೆ ಸಾಮರ್ಥ್ಯ ಉಂಟು, ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನೂ ಅನ್ನಬೇಡ, ನೋಡಿಕೋ ಎಂದು ನನಗೆ ಎಚ್ಚರಿಸಿದನು. ಹಾಲೆಲೂಯ, ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಿ. ಇದನ್ನ ದಿವಸ ನಮ್ಮ ಸಂದೇಶವನ್ನು ಮುಗಿಸಿಕೊಳ್ಳೋಣ. ಆದ್ರೆ ಕರ್ತನ ಹೇಳ್ತಾ ಇದ್ದೇನೆ, ನೀನು ಈ ಲೋಕದ ಸಂಬಂಧವಾದ ವಿಚಾರಗಳನ್ನು ನೀನು ಬದಿಗಿಡೋದಾದ್ರೆ, ಅದನ್ನು ನಿನಗೆ ಲಾಭವಾದರೂ ಕೂಡ ಅದನ್ನ ನಷ್ಟವೆಂದೆನಿಸಿ, ಕಸವೆಂದೆನಿಸಿ ನೀನು ಬದಿಯಲ್ಲಿಡೋದಾದ್ರೆ, ಕರ್ತನ ಹೇಳ್ತಾ ಇದ್ದೇನೆ, ಅದನ್ನು ನೀನು ಏನು ಎನ್ಬೇಕು, ಯಾಕೋಬನಿಗೆ ಅಂದ ರೀತಿಯಲ್ಲಿ ನೀನು ಹೋಗಿ ನನ್ನ ಮಗನಿಗೆ ಏನು ಅನ್ನಬೇಡ, ನೋಡಿಕೋ ಅನ್ನೋದನ್ನ ವಾರ್ನ್ ಮಾಡಿ ಯಾರು ಕಳಿಸ್ತಾರೆ? ನಿನ್ನ ಶತ್ರುವ, ನಿನಗೆ ವಿರೋಧವಾಗಿ ನಿಂತಿರುವ ವ್ಯಕ್ತಿಗಳ ಜೊತೆ, ನಿನಗೆ ವಿರೋಧವಾಗಿ ಮಾಡಿರುವಂತಹ ಆ ಮಾಟ ಮಂತ್ರಗಳನ್ನು ಮಾಡಿ ಕಾಡುತ್ತಿರುವಂತಹ ಆ ದುರಾತ್ಮಗಳ ಬಳಿಯಲ್ಲಿ ಕರ್ತನೆ ಹೇಳ್ತಾನೆ, ನೀನು ಅವನಿಗೆ ಏನೋ ಮಾಡಕೂಡದು, ನೀನು ಅವನನ್ನು ಮುಟ್ಟಕೂಡದು, ಅವನ ಮಕ್ಕಳನ್ನ ಮುಟ್ಟಕೂಡದು, ಅವನ ಆಸ್ತಿಯನ್ನ ಮುಟ್ಟಕೂಡದು, ಅವನ ಪ್ರಾಣಿಗಳನ್ನ ಮುಟ್ಟಕೂಡದು, ಅವನ ಆಲೋಚನೆಯನ್ನು ಮುಟ್ಟಕೂಡದು, ಅವನ ಕೆಲಸದ ಜಾಗದಲ್ಲಿ ಅವನ ಸಹೋದ್ಯೋಗಗಳನ್ನು ಮುಟ್ಟಕೂಡದು,
ಅವನ ಬಾಸ್ ಅನ್ನ ಮುಟ್ಟಕೂಡದು, ಅವನ ಕೆಲಸದ ಇನ್ನೊಂದು ಅಪಾರ್ಚುನಿಟಿನ ಮುಟ್ಟಕೂಡದು ಯೇಸುವಿನ ನಾಮದಲ್ಲಿ ಅನ್ನೋದನ್ನ ಕರ್ತನು ಹೇಳುವಾದನಾಗಿದ್ದೀನಿ. ಹಲ್ಲೆಲೂಯ. ಇವತ್ತಿನ ದಿವಸ ಪ್ರಿಯರೇ, ನಾವು ಕರ್ತನ ಸನ್ನಿಧಾನದಲ್ಲಿ ಕರ್ತನಿಗೆ ತಕ್ಕ ಹಾಗೆ ವಿಧೇಯರಾಗಿ ಸಂಪೂರ್ಣವಾಗಿ ನಾವು ಸಬ್ಮಿಷನ್ ಆಗೋದಾದರೆ ಕರ್ತನು ನಮಗೆ ಒಂದು ಪ್ರೊಟೆಕ್ಷನ್ ಅನ್ನು ಕೊಡುವಾತನಾಗಿದ್ದಾನೆ, ರಕ್ಷಣೆಯನ್ನು ಕೊಡುವಾತನಾಗಿದ್ದಾನೆ. ನಮ್ಮ ಸುತ್ತಲಿರುವಂತಹ ಜನರಲ್ಲಿ ದೇವ ಭಯವನ್ನು ಹುಟ್ಟಿಸುವಾತನಾಗಿದ್ದಾನೆ. ಹಲ್ಲೆಲೂಯ. ಎಷ್ಟು ಜನ ನಂಬುತ್ತೀರಾ ಇದನ್ನ? ಹಲ್ಲೆಲೂಯ. ಎಷ್ಟು ಜನ ಇದನ್ನ ನಾನು ಹೊಂದಿಕೊಳ್ಳುತ್ತೇನೆ, ನಾನು ಈ ವಾಕ್ಯವನ್ನ ರಿಸೀವ್ ಮಾಡ್ತಾ ಇದ್ದೇನೆ ಎಂದು ಹೇಳುವವರು ಎಷ್ಟು ಜನ ಇದ್ದಾರೆ? ಹಲ್ಲೆಲೂಯ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ. ನಿನ್ನ ಸನ್ನಿಧಿಯಲ್ಲಿ ಕರ್ತನೆ, ಯಾಕೋಬನು ಯಾವ ರೀತಿಯಲ್ಲಿ ಒಂದು ಪ್ರೊಟೆಕ್ಷನ್ ಅನ್ನು ಹೊಂದಿದನೋ ಅದೇ ರೀತಿಯ ಪ್ರೊಟೆಕ್ಷನ್ ಅನ್ನು ನಾವು ಹೊಂದುವ ಹಾಗೆ ಕರ್ತನೆ, ಎಲ್ಲ ಅನ್ಯ ಆಚಾರಗಳನ್ನ, ಅನ್ಯ ವಿಚಾರಗಳನ್ನ ಮತ್ತು ಅದೇ ರೀತಿಯಲ್ಲಿ ಆ ಗಲಾತ್ಯ ಬರೆದ ಪತ್ರಿಕೆಯಲ್ಲಿರುವಂತಹ ಎಲ್ಲ ಕರ್ತನೆ ರಾಜ ಶರೀರ ಭಾವದ ಕರ್ಮಗಳನ್ನ ನಾವು ಬಿಟ್ಟು ಬಿಡುವ ಹಾಗೆ ನಮಗೆ ನಷ್ಟವಾದರು ಕರ್ತನೆ, ನಮಗೆ ನಷ್ಟವಾದರು ನಾವು ನಿನ್ನಲ್ಲಿ ಮಾಡಿರುವಂತಹ ಪ್ರಮಾಣ ತಪ್ಪದ ಹಾಗೆ ಜೀವಿಸುವಾಗ ಸಹಾಯ ಮಾಡು. ವಿರೋಧವಾಗಿ ಕಾರ್ಯ ಮಾಡುವಂತ ನಮ್ಮನ್ನ ಸ್ವಾಮಿ ಲೌಕಿಕ ಸಂಬಂಧ ವಿಚಾರವಾಗಿ ಲೋಕದ ಕಡೆ ನಮ್ಮನ್ನು ಎಳೆಯುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇದಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತೇನೆ. ನಿನ್ನ ಪರಿಶುದ್ಧ ರಕ್ತವನ್ನು ಪ್ರೋಕ್ಷಿಸ್ತೇನೆ. ಬಿಡುಗಡೆ ಕೊಡುವುದು ಇರುತ್ತಾರೆ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಲ ಪ್ರಾರ್ಥಿಸಿ ಹೊಂದಿಕೊಳ್ತೀನಿ ಜೀವವುಳ್ಳ ತಂದೆ. ಆಮೇನ್. ಹಲ್ಲೆಲೂಯಾ.